ನಮಸ್ತೆ ಸ್ನೇಹಿತರೆ, ನನಗೆ ಇವತ್ತೊಂದು ಪ್ರಾಡಕ್ಟ್ ಬೇಕಿತ್ತು. ಅದನ್ನ ನಾನು ಅಮೆಝಾನ್ ಇಂದ ಬುಕ್ ಮಾಡಿದ್ದೆ. ಏನಕ್ಕೆ ಅಂತ ಹೇಳಿದ್ರೆ, ತುಂಬಾ ಜನ ಹೇಳ್ತಾ ಇದ್ರು ನಿಮ್ಮ ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಆದ್ರೆ ಏನಂದ್ರೆ ನಿಮ್ಮ ವಾಯ್ಸ್ ಕ್ಲಾರಿಟಿ ಬರ್ತಾ ಇಲ್ಲ, ತುಂಬಾನೇ ಶಬ್ದ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ನನಗೆ ಒಂದು ಮೈಕ್ ಅವಶ್ಯಕತೆ ಇತ್ತು, ಅದನ್ನ ಇಷ್ಟು ದಿನ ನಾನು ತಗೊಳ್ಲಿಕ್ಕೆ ಆಗಿರ್ಲಿಲ್ಲ. ಸೊ ಇವಾಗ ನಾನು ಅಮೆಝಾನ್ ಅಲ್ಲಿ ಅದನ್ನ ಬುಕ್ ಮಾಡಿದ್ದೆ. ಸೊ ಅದು ನಿಮ್ಮ ಎದುರುಗಡೆನೆ ನಾನು ಆ ಒಂದು ಬಾಕ್ಸ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ, ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಅದು ಮೈಕ್ ಯಾವ ರೀತಿ ಇದೆ ಏನು ಅನ್ನೋದನ್ನ ಸೊ ನಾನು ನಿಮ್ಮ ಎದುರುಗಡೆನೆ ನಾನು ತೋರಿಸ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ತುಂಬಾ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದೀನಿ. ಸೊ ನನಗೆ ಏನಪ್ಪಾ ಅಂತ ಹೇಳಿದ್ರೆ, ಮನೆ ಬಂದು ಮೇನ್ ರೋಡ್ ಅಲ್ಲಿ ಇರೋದ್ರಿಂದ ಸೊ ನಮ್ಗೆ ಇಲ್ಲಿ ವೆಹಿಕಲ್ಸ್ ಎಲ್ಲ ತುಂಬಾ ಜಾಸ್ತಿ ಓಡಾಡ್ತಿದೆ, ತುಂಬಾ ಡಿಸ್ಟರ್ಬೆನ್ಸ್ ಕೂಡ ಆಗುತ್ತೆ. ಎಲ್ಲರೂ ಹೇಳ್ತಾರೆ ನೈಟ್ ಟೈಮ್ ಆದ್ರೂ ವಿಡಿಯೋಸ್ ಮಾಡಿ ಅಂತ. ನಮಗೆ ನೈಟ್ ಟೈಮ್ ಮೇನ್ ರೋಡ್ ಅಲ್ಲಿ ಮನೆ ಇದೆ ಅಂದ್ರೆ ಸೊ ನೈಟ್ ಟೈಮ್ ಕೂಡ ನಮ್ಗೆ ಇಲ್ಲಿ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ, ಅದ್ರದ್ದು ಸೌಂಡ್ಸ್ ತುಂಬಾನೇ ಬರುತ್ತೆ ವಿಡಿಯೋದಲ್ಲಿ. ಸೊ ವಾಯ್ಸ್ ಕ್ಲಾರಿಟಿ ಇದ್ರೆ ಇನ್ನ ಚೆನ್ನಾಗಿರುತ್ತೆ ಅನ್ನೋದು ಕೆಲವೊಬ್ಬರ ಅಭಿಪ್ರಾಯ ಆಗಿತ್ತು. ಸೊ ನಾನು ಮೈಕ್ ತಗೋಬೇಕು ಅಂತ ಎಲ್ರು ಹೇಳ್ತಾ ಇದ್ರು, ಅದ್ ಯಾಕೋ ನನ್ನ ತಲೆಯಲ್ಲಿ ಬಂದಿರ್ಲಿಲ್ಲ, ಇವಾಗ ತಗೋಬೇಕು ಅಂತ ಅನಿಸ್ತು. ಸೊ ಆ ಒಂದು ಪರ್ಪಸ್ ಗೆ ನಾನು ಬುಕ್ ಮಾಡಿದ್ದೆ ಅಮೆಝಾನ್ ಅಲ್ಲಿ. ನೋಡ್ತಾ ಇದ್ದೀರಾ ನೀವು, ನಾನು ಬುಕ್ ಮಾಡಿರ್ತಕ್ಕಂತ ಮೈಕ್ ಬಂದು ಡಿಜಿಟೆಕ್ ಅವರ ಒಂದು ಮೈಕ್ ನಾನು ಬುಕ್ ಮಾಡಿದ್ದೀನಿ. ಸೊ ಅದನ್ನ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಸೊ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಅನ್ಬಾಕ್ಸಿಂಗ್ ಮಾಡಿದೆ ನಾನು. ಸೊ ಅದ್ರ ಒಳಗಡೆ ಇನ್ನೊಂದು ಪ್ಯಾಕೆಟ್ ಅನ್ನ ಕೊಟ್ಟಿದ್ದಾರೆ. ಆಕ್ಚುಲಿ ಇದ್ರಲ್ಲಿ ಏನೇನ್ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಈ ತರದ್ದು ವೈರ್ಲೆಸ್ ಮೈಕ್ ನ ಬಿಫೋರ್ ದಟ್ ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ನಾನು ಇದೇ ಫಸ್ಟ್ ನಾನು ತರಿಸಿರೋದಿದೆ. ಸೊ ನನಗೂ ಕ್ಯೂರಿಯಾಸಿಟಿ ಇದೆ, ಈ ಒಂದು ಮೈಕ್ ನ ತಗೊಂಡು ಅದ್ರಲ್ಲಿ ವಾಯ್ಸ್ ಯಾವ ತರ ಬರುತ್ತೆ, ಮುಂಚೆಗಿಂತ ಇವಾಗ ಚೆನ್ನಾಗಿ ಬರುತ್ತಾ, ಸೊ ಸೌಂಡ್ಸ್ ಎಲ್ಲ ಅವಾಯ್ಡ್ ಆಗುತ್ತಾ ಅನ್ನೋದನ್ನ ನಾನು ನೋಡ್ಬೇಕಾಗಿದೆ. ಸೊ ಆ ಒಂದು ಪರ್ಪಸ್ ಗೆ ನನಗೂ ತುಂಬಾನೇ ಎಕ್ಸೈಟಿಂಗ್ ಇದೆ, ಯಾವ ರೀತಿ ಬರುತ್ತೆ, ನಾನು ಇದ್ರಲ್ಲಿ ವಿಡಿಯೋ ಮಾಡ್ಬೇಕು, ಫಸ್ಟ್ ವಿಡಿಯೋ ಮಾಡ್ಬೇಕು. ಸೊ ವಾಯ್ಸ್ ಕ್ಲಾರಿಟಿ ಯಾವ ರೀತಿ ಇದೆ ಅನ್ನೋದನ್ನ ನಾನು ನೋಡ್ಬೇಕು ಅನ್ನೋದು ತುಂಬಾ ಎಕ್ಸೈಟ್ಮೆಂಟ್ ಇದೆ. ಸೊ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಕೂಡ ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರೆ ಈ ಒಂದು ಬಾಕ್ಸ್ ಬಂದಿದೆ. ಸೊ ಈ ಒಂದು ಬಾಕ್ಸ್ ಅಲ್ಲಿ ಡಿಜಿಟೆಕ್ ಅವ್ರದ್ದು ಇದು. ಅಲ್ಲಿ ಪಿಕ್ಚರ್ ಅಲ್ಲಿ ನೋಡೋದಾದ್ರೆ ಎರಡನ್ನ ಕೊಟ್ಟಿದ್ದಾರೆ. ಒಂದು ಬಂದು ಮೊಬೈಲಿಗೆ ಕನೆಕ್ಷನ್, ಇನ್ನೊಂದು ಬಂದು ಮೈಕ್ ತರ ಇದೆ. ಎಸ್, ಕರೆಕ್ಟ್, ನೋಡ್ತಾ ಇದ್ದೀರಲ್ವಾ. ಸೊ ಒಂದು ಮೊಬೈಲ್ಗೆ ಕನೆಕ್ಷನ್ ಮಾಡೋದಿದೆ, ಇನ್ನೊಂದು ಬಂದು ಮೈಕ್ ಇದೆ. ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕ ಬಾಕ್ಸ್ ಇದೆ. ಆ ಬಾಕ್ಸ್ ಅಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ನೋಡೋಣ, ಏನಿವೆ ಇವಾಗ ಓಪನ್ ಮಾಡ್ತಾ ಇದೀವಲ್ವಾ, ಆ ಒಂದು ಬಾಕ್ಸ್ ಅಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಸೊ ಅದೇ ರೀತಿಯಾಗಿ ಇದ್ರ ರಿವ್ಯೂ ಕೂಡ ನಾನು ನಿಮ್ಗೆ ಹೇಳ್ಬೇಕಲ್ವಾ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಅದು ಬಂದು ಬ್ಲೂಟೂತ್ ಇದೆ. ಸೊ ಅದ್ರಲ್ಲಿ ಲೈಟ್ಸ್ ಆನ್ ಮಾಡೋದಿರುತ್ತೆ. ಅಲ್ಲೇನ್ ಹಿಂದೆ ಕ್ಲಿಪ್ ಇದೆ ಅಲ್ವಾ, ಕ್ಲಿಪ್ ಕೆಳಗಡೆ ನನ್ನ ಕೈ ಇದೆ ಅಲ್ವಾ, ಅಲ್ಲಿ ನಾವು ಬಟನ್ ಅನ್ನ ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿದ್ರೆ ಸೊ ಅದು ಲೈಟ್ ಆನ್ ಆಗುತ್ತೆ. ಲೈಟ್ ಬ್ಲಿಂಕ್ ಆದಾಗ ಅದು ಆನ್ ಆಗಿದೆ ಅಂತ ಹೇಳಿ. ಸೊ ಅದನ್ನ ನೋಡ್ತಾ ಇದ್ರೆ ನೀವು, ನಾವು ನಮ್ಮ ಒಂದು ಬಟ್ಟೆಗೆ ಅದು ಕ್ಲಿಪ್ ಹಾಕೊಂಡ್ರೆ ಸೊ ನಾವು ಅದನ್ನೇನ್ ಕೈಯಲ್ಲೇ ಇಟ್ಕೊಂಡು ಹೇಳ್ಬೇಕಂತೇನ್ ಇರೋದಿಲ್ಲ, ಬಟ್ಟೆಗೆ ನಾವು ಕ್ಲಿಪ್ ಹಾಕೋಣ ತರನೇ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಸೊ ಈ ಒಂದು ಬ್ಲೂಟೂತ್ ಬಂದು ಇವಾಗ ಏನ್ ನೋಡ್ತಾ ಇದ್ರಲ್ವಾ, ಅದು ಮೊಬೈಲ್ಗೆ ನಾವು ಚಾರ್ಜರ್ ರೀತಿ ಇದೆ ಅಲ್ವಾ, ಅದನ್ನ ಮೊಬೈಲ್ಗೆ ಕನೆಕ್ಷನ್ ಮಾಡ್ಕೋಬೇಕು. ಸೊ ಮೊಬೈಲ್ಗೆ ಇದನ್ನ ಕನೆಕ್ಷನ್ ಮಾಡ್ಕೋಬೇಕು. ಇನ್ನೊಂದು ಮೈಕ್ ಬಂದು ಸೊ ನಾವೇನು ಬಟ್ಟೆ ನಮ್ಮ ಕ್ಲಾತ್ ಇರುತ್ತಲ್ವಾ, ಸೊ ಎಲ್ಲ ಕೈಯಲ್ಲಿ ಇಟ್ಕೊಂಡು ಆತರ ಯೂಸ್ ಮಾಡೋಂಥದ್ದು ಇದೆ ಅದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಿದೆ ಅಂತ ನೋಡೋದಾದ್ರೆ, ನೆಕ್ಸ್ಟ್ ಏನೊಂದು ಸ್ಮಾಲ್ ಬಾಕ್ಸ್ ಇತ್ತಲ್ವಾ, ಸೊ ಆ ಒಂದು ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ, ನೋಡ್ತಾ ಇದ್ದೀರಾ ಆ ಒಂದು ಬಾಕ್ಸ್ ಅಲ್ಲಿ ಏನಿದೆ. ಸೊ ಅದು ಕ್ಲೋಸ್ ಆಗಿರೋ ಬಾಕ್ಸ್ ಇದೆ. ಸೊ ಅದ್ರಲ್ಲಿ ಏನಾದ್ರೂ ಕೊಟ್ಟಿರ್ಬೋದಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ನೋಡುವ ಅದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ನೋಡ್ತಾ ಇದ್ದೀರಾ, ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಮೈಕ್ ಅವಶ್ಯಕತೆ ತುಂಬಾ ಇದೆ. ಯಾರಿಗೆಲ್ಲ ನಾಯ್ಸ್ ಬರ್ತಾ ಇರುತ್ತೋ, ತುಂಬಾ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ ಆಕ್ಚುಲ್ ಆಗಿ ಮೈಕ್ ಅನ್ನ ಯೂಸ್ ಮಾಡ್ಬೇಕು. ಬಟ್ ಕೆಲವೊಬ್ಬರಿಗೆ ತಗೊಳ್ಲಿಕ್ಕೆ ಆಗುತ್ತೆ, ಕೆಲವೊಬ್ಬರಿಗೆ ತಗೊಳಕ್ ಆಗಲ್ಲ. ತುಂಬಾನೇ ಏನಂತ ಹೇಳಿದ್ರೆ ಅವರವರ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ. ಪೌಚ್ ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಲ್ವಾ, ಕ್ಯಾರಿ ಮಾಡ್ಲಿಕ್ಕೆ ಚಿಕ್ಕದೊಂದು ಪೌಚ್ ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಒಂದು ಚಾರ್ಜರ್ ವೈರ್ ನ ಕೊಟ್ಟಿದ್ದಾರೆ. ನನಗೆ ಪೌಚ್ ಕ್ವಾಲಿಟಿ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ ಪೌಚ್. ಸೊ ಅದೇ ರೀತಿಯಾಗಿ ನೋಡೋದಾದ್ರೆ ಬುಕ್ಸ್ ನ ಕೊಟ್ಟಿದ್ದಾರೆ. ನಾವು ಯೂಸ್ ಗೈಡ್ ಲೈನ್ಸ್ ಗೋಸ್ಕರ ಯಾವ ರೀತಿ ಫಾಲೋ ಮಾಡ್ಬೇಕು, ಸ್ಟೆಪ್ ನಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಕನೆಕ್ಷನ್ ತಗೋಬೇಕು, ಏನಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಯಾವ ತರ ನಾವು ಯೂಸ್ ಮಾಡ್ಬೇಕು ಅನ್ನೋ ಒಂದು ಗೈಡ್ ಲೈನ್ಸ್ ಬುಕ್ ನ ಕೊಟ್ಟಿದ್ದಾರೆ. ಅದು ಕೋಡ್ ಕನೆಕ್ಟ್ ಮಾಡೋ ಕೋಡ್ ನ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಬಂದು ಅದ್ರದ್ದು ವೈರ್ಲೆಸ್ ಅಲ್ಲಿ ನಾವ್ ಯಾವ ತರ ಎಲ್ಲ ಇದೆ, ಏನೇನ ಯೂಸ್ ಮಾಡ್ಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಓವರ್ ಆಲ್ ಇದ್ರಲ್ಲಿ ಬಂದು ಚಾರ್ಜರ್, ಮೈಕ್ ಮತ್ತೆ ಮೊಬೈಲ್ ಕನೆಕ್ಷನ್ ಈ ತರದ್ದೆಲ್ಲಾನು ಕೊಟ್ಟಿದ್ದಾರೆ. ಸೊ ಇದ್ರ ಒಂದು ಕ್ಲಾರಿಟಿ ಹೇಳ್ಬೇಕು ಅಂತ ಹೇಳಿದ್ರೆ, ನೀವೇನ್ ಇವಾಗ ನನ್ನ ವಾಯ್ಸ್ ಕೇಳ್ತಾ ಇದ್ರಲ್ವಾ, ಇದು ಬಂದು ಈ ಒಂದು ಬ್ಲೂಟೂತ್ ಅಲ್ಲೇ ಮಾಡಿರ್ತಕ್ಕಂತ ವಾಯ್ಸ್ ಇದೆ. ವಾಯ್ಸ್ ಕ್ಲಾರಿಟಿ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ನನಗಂತೂ ಇದು ತುಂಬಾನೇ ಇಷ್ಟ ಆಯ್ತು. ಸೊ ನೀವು ಏನಾದ್ರು ಇದೇ ತರ ಪರ್ಚೇಸ್ ಮಾಡ್ಬೇಕು, ನಮ್ಗೂ ಮೈಕ್ ಅವಶ್ಯಕತೆ ಇದೆ, ಮತ್ತೆ ಬಜೆಟ್ ಫ್ರೆಂಡ್ಲಿ ಇದೆ, ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ನಾನು ಪರ್ಚೇಸ್ ಮಾಡಿರ್ತಕ್ಕಂಥದ್ದಿದೆ. ಸೊ ಎಷ್ಟು ಪ್ರೈಸ್
ಇರ್ಬೋದು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳ್ತೀನಿ. ಸೊ ಯಾರಾದ್ರೂ ಈ ಮೈಕ್ ಅನ್ನ ಪರ್ಚೇಸ್ ಮಾಡ್ಬೇಕು ಅಂತ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನೀವು ನಾನು ಇದ್ರ ಲಿಂಕ್ ಅನ್ನ ಶೇರ್ ಮಾಡ್ತೀನಿ, ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ಬಟ್ ಕ್ವಾಲಿಟಿ ಅಂದ್ರೆ ನನಗೆ ಪೌಚ್ ಕ್ವಾಲಿಟಿ ತುಂಬಾ ಇಷ್ಟ ಆಯ್ತು. ಅದೇ ರೀತಿಯಾಗಿ ವಾಯ್ಸ್ ಕ್ಲಾರಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.